ಲವ್ ಅಂದರೆ ಏನು? ಒಂದು 3-4 ವರ್ಷ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಅವನ ಕಷ್ಟ ಸುಖ ಇವಳ ಕಷ್ಟ ಸುಖ ಇಬ್ರಿಗೂ ಅರ್ಥ ಆಗಿ ಇಬ್ರದ್ದು ಕೋಪ ತಾಪಗಳು ಗೊತ್ತಾಗಿ ಇವನ ಜೊತೆ ನಾನು ಬಾಳ್ವೆ ಮಾಡ್ಬೋದು ಅಂತ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಅದು ಲವ್ವು. ಇವರು 4 ದಿವಸ ಪಿಕ್ಚರ್ಗೆ ಹೋಗ್ಬಿಟ್ಟು 4 ದಿವಸ ಡೇಟಿಂಗ್ ಮಾಡ್ಕೊಂಡು ಹೊರಗಡೆ ಸುತ್ತಾಡ್ಕೊಂಡು ಬಂದ ತಕ್ಷಣ ಲವ್ ಅಂದರೆ ನೋ ಅವ್ರ ಕಾನ್ಸೆಪ್ಟೇ ರಾಂಗ್ ಅದು. ಸೊ ಹಾಗಾಗಿ ಇವತ್ತಿನ ಮಕ್ಕಳಿಗೆ ನಾವು ಹೇಳಬೇಕಾಗಿರೋದು ಏನಂದ್ರೆ ಲವ್ ಅಂದ್ರೆ ಅದಲ್ಲ. ಒಬ್ಬನೊಬ್ಬ ಅರ್ಥ ಮಾಡ್ಕೋಬೇಕು, ಒಂದಷ್ಟು ದಿವಸ ಜೊತೆಯಲ್ಲಿ ಸಾಗಬೇಕು. ಅಂದರೆ ಲಿವಿನ್ ರಿಲೇಷನ್ಶಿಪ್ಪಲ್ಲಿ ಇರೋದು ಅಂತಲ್ಲ ನಾ ಹೇಳೋದು, ಅವರಿಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ಒಂದಷ್ಟು ಸಮಯ ಬೇಕು. ಅದೆಲ್ಲ ಆದಮೇಲೂ ಅಪ್ಪ ಅಮ್ಮಂಗೆ ಇಷ್ಟ ಆಗಿ ಅವನ ಬಿಹೇವಿಯರು ಈ ಮನೆಯವ್ರಿಗೆ, ಇವಳ ಬಿಹೇವಿಯರ್ ಅವ್ರ ಮನೆಗೆ ಇಷ್ಟ ಆಗಿ ಮದುವೆ ಆಗೋ ಸಾಧ್ಯತೆಗಳು ಇದೆ, ಆಗಿದ್ದಾವೆ. ಪರ್ಸೆಂಟೇಜ್ ಆಫ್ ಸಕ್ಸಸ್ ಕಮ್ಮಿ ಅಷ್ಟೇ. ಸೊ ಹಾಗಾಗಿ ಹಿರಿಯರ ಒಪ್ಪಿಗೆ ತೊಗೊಂಡು ಮದುವೆ ಆಗೋದು ತುಂಬ ಕ್ಷೇಮ, ಒಳ್ಳೆಯದು. ಬಟ್ ಇತ್ತಿನ